ಗೊತ್ತು, ಅವ್ರಿಗೇನು ಗೊತ್ತಿತ್ತು ಸರ್ಕಾರದವ್ರಿಗೆ. ಸರ್ಕಾರ ಮತ್ತು ನೀವು ಬೇರೆ ಕೆಲಸ ಮಾಡಿ, ಮತ್ತು ಗೃಹಲಕ್ಷ್ಮಿ ಮಾಡಿರಿ, ಮತ್ತು ಭಾಗ್ಯಲಕ್ಷ್ಮಿ ಮಾಡಿರಿ, ಎಲ್ಲ ಕೆಲಸಕ್ಕೂ ನಮ್ಗೆ ಒತ್ತಡ. ಅವು ಅಂಗನವಾಡಿ ಒಳಗೆ ಮಕ್ಕಳ ಕುಂದಿರ್ದಲ್ಲ, ಅವರು ಟೀಚರ್ ಇರೋದಿಲ್ಲ, ಸಾಲಾಗ ನಾವೇನು ಹೋಗ್ಬೇಕು. ಟೀಚರ್ ಇರೋದಕ್ಕಂದ್ರೆ ಸರ್ಕಾರ ನಮ್ಗೆ ಎಷ್ಟು ಕೆಲಸ ಒತ್ತಡ ಕೊಡ್ತದೆ. ಆ ಒತ್ತಡ ಕೆಲಸ ನಾವು ಮಾಡ್ಲಿಕ್ಕಂದ್ರೂ ನಮ್ಗೆ ಮತ್ತು ನೋಟಿಸ್ ಕೊಡ್ತಾರೆ. ಕೆಲಸದಾರರು ನಮ್ಗೆ ನೋಟಿಸ್ ಕೊಡ್ತಾರೆ, ಬೇರೆ ಕೆಲಸ ಮಾಡ್ಲಿಕ್ಕಂದ್ರೆ. ಬೇರೆ ಕೆಲಸ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ನೀವು ಕೆಲಸ ಮಾಡಬೇಕು, ಈ ಕೆಲಸ ನೀವು ಮಾಡ್ಲಿಕ್ಕೆ ನಾವು ಅಷ್ಟೇ ಮಾಡ್ತಾರೆ ಅಂತ. ಆದರೆ ನಮ್ಮ ಅಂಗನವಾಡಿ ನಾವು ಮುಚ್ಕೊಂಡು ಹೋಗ್ಬೇಕಾಗ್ತದ. ಊರ ಕೆಲಸ ನಾವು ಮಾಡ್ಕೊತ ಹೋದ್ರೆ ನಮ್ಮ ಕೆಲಸ ICDS ಕೆಲಸ ನಮ್ದು ಏನದ ನಾವು ಅಷ್ಟೇ ಮಾಡ್ತೀವಿ. ಉಳಿದ ಕೆಲಸದಿಂದ ನಾವು ಹೊರಗೆ ಹಾಕ್ಬೇಕು. ನಮ್ಮ ಕೆಲಸ ನಾವು ಮಾಡಿ ನಾವು ಬದುಕ್ತೀವಿ. ಈಗ 40 ವರ್ಷದಿಂದ ಕೆಲಸ ಮಾಡುತ್ತಿದ್ದ, ಈಗ ಪೆನ್ಷನ್ ಇದ್ದ ಅವ್ರಿಗೆ ಮನೆಗೆ ಹೋಗ್ತಾಳೆ. ಪೆನ್ಷನ್ ಇದ್ದ ಮನೆಗೆ ಹೋಗ್ತಾಳೆ, ಹ್ಯಾಂಗೆ ಬದುಕಬೇಕು? ಹಾಗೆ ಪೆನ್ಷನ್ ಕೊಡಬೇಕು, ಹಾಗೆ ಬದುಕಬೇಕು. 2011ರಿಂದ ನಮ್ಗೆ ಗ್ರಾಜುಟಿ ಅಂತ ಹೇಳಿ ಒಂದು ಗೌರ್ಮೆಂಟ್ ಆದೇಶ ಕೊಟ್ಟದ. ಅದು ಆದೇಶ ನಮ್ಮಲ್ಲಿ ಆಗಬೇಕು. ಕೇಂದ್ರ ಸರ್ಕಾರ ನಮ್ಮ ಪೇಮೆಂಟ್ ಹೆಚ್ಚಿಗಿಲ್ಲ. ಕೇಂದ್ರ ಸರ್ಕಾರದ ನಮಗೆ ಹೆಚ್ಚಿಗೆ ಒತ್ತಡದ. ಅದು ಫೋಟೋ ಕ್ಯಾಪ್ಚರ್ ಮಾಡೋದು ಕೇಂದ್ರ ಸರ್ಕಾರದ್ದು, ಭಾಗ್ಯಲಕ್ಷ್ಮಿ ಕೇಂದ್ರ ಸರ್ಕಾರದ್ದು, ಎಲ್ಲ ಮಾತ್ರ ಒಂದನೇ ಕೇಂದ್ರ ಸರ್ಕಾರದ್ದು. ಬೇರೆ ಬೇರೆ ಕೆಲಸದಿಂದ ಅವರು ನಮ್ಮ ಕೆಲಸ ತೊಗೊಳಕತ್ತಾರೆ. ಈಗ ನಮ್ಮ ಮಕ್ಕಳು ನಾವು ಬೀದಿಗೆ ಬಿದ್ದರೆ, ಈಗ ನಾವು ಬೀದಿಗೆ ಬಿದ್ದೀವಿ, ನಮ್ಮ ಮಕ್ಕಳು ಬೀದಿಗೆ ಬಿದ್ದಬೇಕಾಗ್ತದೆ. ನಮ್ಮ ಕೆಲಸ ನಾವು ಖಾಯಂ ನಾವು ಮಾಡ್ಕೋಬೇಕಾದ್ರೆ ನಮ್ಗೆ ಹೊರಗಿನ ಕೆಲಸಗಳನ್ನು ನಾವು ತೆಗೆದಾಕಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸ್ಕೀಮನ್ನು ಮುಚ್ಚಬೇಕು. ಈಗ ಫೋಟೋ ಕ್ಯಾಪ್ಚರ್ ಅಂತ ಬಂದದಲ್ರಿ. ಈಗ ನೀವೊಂದು ಮನೆಗೆ ಹೋಗಿ ನಾವು ನಿಮ್ಮ ಫೋಟೋ ನಮ್ಗೆ ಕ್ಯಾಪ್ಚರ್ ಮಾಡ್ಕೋತೀರಿ ಅಂತ ನಾವು ಅವ್ರಿಗೆ ತಿಳಿಸಿದ್ರೆ, ಎದಕ್ಕೆ ನೀನು ಫೋಟೋ ಕ್ಯಾಪ್ಚರ್ ಎದಕ್ಕೆ ಮಾಡ್ಕೋತೀವಿ ಅಂತ ಹೇಳೋಲ್ಲ. ಆ ಒಂದು ಸುರ್ಗಾಡೆ ಒಂದು ಹಿಟ್ಟು ಕೊಟ್ಟು ಒಂದು ಕರಿ ಬೆಲ್ಲ ಕೊಟ್ಟು ನೀವು ಫೋಟೋ ಕ್ಯಾಪ್ಚರ್ ಮಾಡ್ಕೋತೀಯ ಅಂತ ಹೇಳಲ್ಲ. OTP ಹೇಳಂತ ಅಂತಾರೆ. ಯಾವ್ದಕ್ಕೆ ನೀವು OTP ಹೇಳೋದಿಲ್ಲ. ಅವ್ರಲಿಂದ ನಮಗೆ ಜಗಳ, ಅವ್ರಲಿಂದ ಸಾರ್ವಜನಿಕರಿಂದ ಭಾಳ ಕಿರಿಕಿರಿ ಆಗುತ್ತೆ. 30 ಮಕ್ಕಳಿದ್ರೆ 30 ಮಕ್ಕಳು ರೇಷನ್ ಕೊಡ್ತಿದ್ರು. ನಾವು ಹಳ್ಳಿ ಒಳಗೆ ಕೊಡ್ತಿದ್ದೀವಿ. ಈಗ ಮೊಬೈಲ್ದೊಳಗೆ 10 ಮಕ್ಕಳು ಫೋಟೋ ಕ್ಯಾಪ್ಚರ್, 10 ಮಕ್ಕಳು ರೇಷನ್. ಈಗ ಉಳಿದಂಥ 20 ಮಕ್ಕಳು ರೇಷನ್ ಇಲ್ಲ. ಅವಾಗ ಏನಾಗ್ತದೆ, ಜನರಿಗೆ 20 ಮಕ್ಕಳ ಮೇಲೆ ಅಂಗನವಾಡಿ ಟೀಚರ್ ತಿಂದ ಅಂದ್ಬಿಡ್ತಾರೆ. ಅದು ಸಮಸ್ಯೆ ಭಾಳ ಪ್ರಾಬ್ಲಮ್ ಆಗಿದೆ. ಮೊದಲು ಫೋಟೋ ಕ್ಯಾಪ್ಚರ್ ತೆಗಿಬೇಕು. ಆಮೇಲೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ 36,000 ಆಗಬೇಕು. ಆಮೇಲೆ ಗುಜರಾತ್ ಹೈಕೋರ್ಟ್ ಏನು ತೀರ್ಪು ಆಗಿದೆ, ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಕಾಯಮಾತಿ ಆಗಿದೆ. ನಮ್ಮ ಕರ್ನಾಟಕದೊಳಗಿಲ್ಲ. ಅದೇ ರೀತಿ ಅಲ್ಲಿ ಕಾಯಂ ಆದಂಥದ್ದು ನಮ್ಮ ಕರ್ನಾಟಕದೊಳಗೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ ಕಾಯಂ ಆಗಬೇಕು. ಅಂತ ರೇಷನ್ ಸರಿ ಇಲ್ಲ. ಈಗ ಯಾಕಂದ್ರೆ ಮೊದಲು ಚಲೋ ಕೊಡ್ತಿದ್ರು, ಮಕ್ಕಳು ತಿಂತಿದ್ರು, ಉಣ್ತಿದ್ರು. ಈಗ ಬರೋಂಥ ಫುಡ್ ಅದು ಒಂದು ಮಗುವಿಗೆ ನಾವೇನು ಮಾಡ್ತೀವಿ, 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಒಂದು ಪಾಕೆಟ್ ಬರ್ತದೆ. ಅದು ಬರೀ ಹಿಟ್ಟ ಒಂದು ಬೆಲ್ಲ, ಸ್ವಲ್ಪ ಹಾಲು ಪುಡಿ, ಒಂದು ಸ್ವಲ್ಪ ಸಕ್ಕರೆ ಕೊಡ್ತೀವಿ. ಅವ್ರು ಏನು ಮಾಡ್ತಾರೆ, ಅಷ್ಟು ಸಲ ಫೋಟೋದು ಬಾ ಅಂದ್ರೆ ಅವ್ರು ಏನಂತಾರೆ, ಒಂದು ಹಿಟ್ಟು ಕೊಡ್ತಿದ್ದೇವ, ನೀನು ಫೋಟೋಗೆ ಹಾಕ್ಬೇಕು ಅಂತ. ಅದು ಭಾಳ ಪ್ರಾಬ್ಲಮ್ ಆಗ್ಯದ. ಈಗ 3 ರಿಂದ 6 ವರ್ಷದ ಮಕ್ಕಳಿಗೆ ಆದರೂ ಸ್ಕೂಲ್ ಒಳಗೆ ಅದು ರವೆ ಕೊಡ್ತಾರೆ. ಅದು ಏನು ಉಪಯೋಗ ಇಲ್ಲ. ಅದು ಮಾಡಿ ನಾವು ಮನ್ಯಾಗ ಚಲೋ ರವೆ ಮಾಡಿದ್ರು ಎಣ್ಣೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗ್ತದೆ. ಈಗ ಅದು ಬರೋಂಥ ಎಣ್ಣೆ 3 ಗ್ರಾಮ್, ಒಂದು ಮಗುವಿಗೆ 3 ಗ್ರಾಮ್ ಎಣ್ಣೆ ಆದ್ರೆ ಅದು ಹೆಂಗೆ ಸರಿ ಆಗ್ತದೆ ನಿಮ್ಮ? ಅದು ಸರಿಯೇ ಆಗಲ್ಲ. ಆ ಮಕ್ಕಳನ್ನು ತಿನ್ನಂಗಿಲ್ಲ. ಮತ್ತು ಮಕ್ಕಳಿಗೆ ಏನಾದ್ರು ಸರಿಯಾದಂಥ ಒಳ್ಳೆಯ ಪೌಷ್ಟಿಕ ಇದ್ದಂಥ ರೇಷನ್ ಕೊಡಬೇಕು. ಆ ಪೌಷ್ಟಿಕ ರೇಷನ್ ಕೊಡ್ತೀವಿ. ಅದು ಹೇಗೆ ಆಗ್ತದೆ, ಇಲ್ಲಿ ಕೊಡೋದು ಕಳಪೆ ರೇಷನ್. ಅದು ರೇಷನ್ದಾಗ ಏನೂ ಯೂಸ್ ಇಲ್ಲ. ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಬೇಕು. ನಾವು ಬೆಳಗ್ಗೆ ಹೋದ 9 ಗಂಟೆಯಿಂದ 4 ಗಂಟೆವರೆಗೆ ಅವ್ರ ಮಕ್ಕಳೆಲ್ಲ ನಮ್ಮ ಮಕ್ಕಳಂತ ನಾವು ಲಾಲನೆ ಪಾಲನೆ ಮಾಡ್ತೀವಿ. ಆದರೆ ಆ ಮಕ್ಕಳಿಗೆ ಅದನ್ನು ಸರಿಯಾಗಿ ಮುಟ್ಟಬೇಕು. ಆಗ್ತದೆ. ಮತ್ತು ಏನಂದ್ರೆ ಈಗ ನಮಗೆ ಹೋರಾಟ ಮಾಡೋದು ಏನಂದ್ರೆ, ನಮಗೆ ಎಲ್ಲ ರೀತಿಯಿಂದಲೂ ನಮ್ಮ ಬೇಡಿಕೆಗಳು ಈಡೇರಬೇಕು. ಅದರ ಸಲುವಾಗಿ ನಾವು ಇಲ್ಲಿ ಹೋರಾಟ ಮಾಡೋಕ್ಕೆ ಬಂದೀವಿ. ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಹೇಳೋದೇನಂದ್ರೆ, ನಮ್ಮ ಎಲ್ಲ ಬೇಡಿಕೆಗಳಿಗೆ ಅವ್ರು ಈಡೇರಿಸ್ಲಿಕ್ಕಪ್ಪ ಅಂದ್ರೆ ಇವತ್ತು ತಾಲೂಕು ಮಟ್ಟದಾಗ ರೀ, ನಾಳೆ ಜಿಲ್ಲಾದಾಗ, ನಾಡದ ರಾಜ್ಯದೊಳಗೆ ಇದೇ ರೀತಿ ನಾವು ಜೈಲಿಗೆ ಹೋಗಕ್ಕೂ ತಯಾರಿದ್ದೀವಿ. ನಮ್ಮ ಬೇಡಿಕೆ ಏನದ ಅವ್ರು ಸರಿಯಾಗಿ ಸ್ಪಂದನೆ ಮಾಡಬೇಕು.